ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ನೀವು ನೋಡತ್ರಿ ಕೆಡಿ ಫೋಟೋಗ್ರಾಫ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾ ಆಲ್ರೆಡಿ ಫೋಟೋಶಾಪ್ ಒಳಗೆ ಕಲರ್ ಕರೆಕ್ಷನ್ ಬಗ್ಗೆ, ಕಲರ್ ಗ್ರೇಡಿಂಗ್ ಬಗ್ಗೆ, ಆಮೇಲೆ ಸಿನಿಮ್ಯಾಟಿಕ್ ಟೋನ್ ಬಗ್ಗೆ ತುಂಬಾನೇ ವಿಡಿಯೋಸ್ ಮಾಡಿ ಹಾಕಿನಿ. ಸೊ ಇನ್ನೂ ಯಾರು ವಿಡಿಯೋಗಳ ನೋಡಿಲ್ಲ, ದಯವಿಟ್ಟು ನೋಡ್ರಿ. ನಿಮ್ಗೆ ಕಲರ್ ಗ್ರೇಡಿಂಗ್ ಮತ್ತೆ ಕಲರ್ ಕರೆಕ್ಷನ್ ಅರ್ಥ ಆಗ್ತತಿ. ಸೊ ನಾ ಇವತ್ತಿನ ವಿಡಿಯೋ ಒಳಗ ನಿಮ್ಗ ಕಲರ್ ಕರೆಕ್ಷನ್ ಮತ್ತೆ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ಯಾವ ಮಾನಿಟರ್ ನೀವು ಯೂಸ್ ಮಾಡ್ಬೇಕು, ಯಾವ ಮಾನಿಟರ್ ನೀವು ತಗೋಬೇಕು, ಮತ್ತೆ ಆ ಮಾನಿಟರ್ ಒಳಗ ಯಾವ್ದಾವ್ದು ಫೀಚರ್ಸ್ ಇರಬೇಕು ಅನ್ನೋದ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾ ಜನ ನನ್ ಕಮೆಂಟ್ ಒಳಗ ಮಾನಿಟರ್ ಬಗ್ಗೆ ವಿಡಿಯೋ ಮಾಡಿ ಹಾಕಂತ ಹೇಳಿದ್ರು. ಸೊ ಆದ ಕಾರಣ ನಾ ಇವತ್ತ ಮಾನಿಟರ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲಾರು ಇವಾಗ ಆಲ್ರೆಡಿ ಯಾವ್ದಾವ್ದೋ ಮಾನಿಟರ್ ನ ಯೂಸ್ ಮಾಡ್ತಿರ್ತೀರಿ. ಎಕ್ಸಾಂಪಲ್ ಗ ನಿಮ್ ಬಜೆಟ್ ತಕ್ಕಂಗ ಲೋ ಬಜೆಟ್ ಒಳಗ ಜಬ್ರಾನಿಕ್ಸ್, HP, ಡೆಲ್, ಸೊ ಈ ರೀತಿ ತುಂಬಾ ಮಾನಿಟರ್ಸ್ ಬರ್ತಾವ. ಅವೆಲ್ಲ ಮಾನಿಟರ್ ಯೂಸ್ ಮಾಡ್ತಿರ್ತೀರಿ. ಯೂಸ್ ಮಾಡ್ರಿ, ಪರವಾಗಿಲ್ಲ. ಬಟ್ ಆ ಮಾನಿಟರ್ಸ್ ಒಳಗ ಯಾವ್ದಾವ್ದು ಫೀಚರ್ಸ್ ಇರ್ಬೇಕು ಅನ್ನೋದು ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡ್ರಿ. ನೀವು ಯಾವ್ದೇ ಮಾನಿಟರ್ ತಗೊಂಡ್ರು ಸೊ ಆ ಮಾನಿಟರ್ ಒಳಗ ಯಾವ್ದಾವ್ದು ಫೀಚರ್ಸ್ ನೀವು ಚೆಕ್ ಮಾಡಬೇಕು, ಏನೇನ್ ಇರಬೇಕು, ಮತ್ತೆ ಏನೇನ್ ನೀವು ಚೆಕ್ ಮಾಡಿ ತಗೋಬೇಕು ಅನ್ನೋದು ನಾನ್ ನಿಮ್ಗೆ ವಿಡಿಯೋ ಲಾಸ್ಟ್ ಒಳಗ ಹೇಳ್ಕೊಡ್ತೇನೆ. ಸೊ ಆದ ಕಾರಣ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸದಾಗಿದ್ರಿ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೂ ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮ್ಗೆ ಫೋಟೋಶಾಪ್ ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕಂದ್ರೆ ನೀವು PC ಯಾವ್ದು ತಗೋಬೇಕು, ಮತ್ತೆ ನಿಮ್ಮ PC ಕಾನ್ಫಿಗರೇಷನ್ ಏನಿರಬೇಕು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿನಿ. ಅಂದ್ರೆ ನೀವು ಯಾವ್ದು ಪ್ರೊಸೆಸರ್ ಯೂಸ್ ಮಾಡಬೇಕು, ರ್ಯಾಮ್ ಎಷ್ಟು ಯೂಸ್ ಮಾಡಬೇಕು, ಗ್ರಾಫಿಕ್ಸ್ ಕಾರ್ಡ್ ಯಾವ್ದಾದ್ರು ಯೂಸ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿನಿ. ಸೊ ಇನ್ನೂ ಯಾರ ವಿಡಿಯೋನ ನೋಡಿಲ್ಲ, ದಯವಿಟ್ಟು ನೋಡ್ರಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ PC ಯೂಸ್ ಮಾಡಬೇಕು, ಮತ್ತೆ ನಿಮ್ ಕಾನ್ಫಿಗರೇಷನ್ ಏನೇನಿರಬೇಕು, ಫೋಟೋಶಾಪ್ ಸ್ಪೀಡ್ ಒಳಗೆ ಯೂಸ್ ಆಗ್ಬೇಕಂದ್ರೆ ಸೊ ನೀವು ಯಾವ್ದು PC ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತತಿ. ಸೊ ನಾನ್ ನಿಮ್ಗೆ ಇವತ್ತ ಕಲರ್ ಗ್ರೇಡಿಂಗ್ ಮತ್ತೆ ಕಲರ್ ಕರೆಕ್ಷನ್ ಮಾಡ್ಬೇಕಂದ್ರೆ ಯಾವ ಮಾನಿಟರ್ ನ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಗೊತ್ತಾ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾ ಇವಾಗ ಬೆನ್ಕ್ಯೂ ಮಾನಿಟರ್ ಬಗ್ಗೆ ಹೇಳತ್ತೇನೆ. ಸೊ ಬೆನ್ಕ್ಯೂ ಮಾನಿಟರ್ ತಗೋಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ನೀವು ಯಾವ್ದೋ ಮಾನಿಟರ್ ತಗೊಂಡ್ರು ಅದ್ರೊಳಗೆ ಯಾವ ಫೀಚರ್ಸ್ ನೀವು ಚೆಕ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ವಿಡಿಯೋ ಲಾಸ್ಟ್ ಒಳಗೆ ಹೇಳ್ತೀನಿ. ಸೊ ನಾನು ನಿಮ್ಗೆ ಬಜೆಟ್ ಫ್ರೆಂಡ್ಲಿನೂ ಹೇಳ್ತೀನಿ, ಆಮೇಲೆ ನಿಮ್ಗೆ ಹೈ ಬಜೆಟ್ ಇದ್ರೆ ಹೈ ಬಜೆಟ್ ಒಳಗೂ ಹೇಳ್ತೀನಿ. ಸೊ ಎಲ್ಲಾ ತರ ನಾ ಏನ್ ಮಾಡ್ತೀನಿ ರೀ, ಮಾನಿಟರ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೈತ್ರಿ, ಬೆನ್ಕ್ಯೂ GW2480 ಮಾನಿಟರ್ ಐತಿ. ಸೊ ಇದ್ರದ 24 ಇಂಚ್ ಐತ್ರಿ ಇದು. ಸೊ ನೀವು ಇಂಚ್ ನಿಮ್ಗೆ ಏನ್ ಡಿಫ್ರೆನ್ಸ್ ಬೀಳಲ್ಲ. ನೀವು ಇಂಚ್ ಜಾಸ್ತಿ ತಗೊಂಡ್ರು ಬರ್ತೈತಿ, ಕಡಿಮೆ ತಗೊಂಡ್ರು ಬರ್ತೈತಿ. ಒಟ್ನಲ್ಲಿ ನಿಮ್ಗೆ ಏನ್ ಇರ್ಬೇಕ್ರಿ, ಅದು RGB ಇರಬೇಕು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದೇನೈತ್ರಿ, ಮಾನಿಟರ್ 60 ಸೆಂಟಿಮೀಟರ್ ಐತಿ. ಮತ್ತೆ ಇದ್ರ ರೆಸಲ್ಯೂಷನ್ ನೋಡ್ರಿ, ಇಲ್ಲ HD ಐತಿ. ಸೊ ನೀವು ಯಾವ್ದೇ ಮಾನಿಟರ್ ನ ತಗೊಂಡ್ರು HD ರೆಸಲ್ಯೂಷನ್ ಒಳಗ ತಗೋಬೇಕು. ನೋಡ್ರಿ, IPS ಫುಲ್ HD ಐತ್ರಿ. ಆಮೇಲೆ HDMI ಪೋರ್ಟ್ ಕೂಡ ಐತಿ, ನಿಮ್ಗೆ DP ಪೋರ್ಟ್ಸ್ ಕೂಡ ಐತಿ. ಆಮೇಲೆ ಅಲ್ಟ್ರಾ ಸ್ಲಿಮ್ ಐತಿ. ನೀವು ಇವಾಗ ಯಾವ್ದೇ ಮಾನಿಟರ್ ನ ತಗೊಂಡ್ರು ಕೂಡ ಎಲ್ಲಾ ಮಾನಿಟರ್ ಕೂಡ ಸ್ಲಿಮ್ ಆಗೇ ಬರ್ತಾವ. ಸೊ ನೀವು ಯಾವ ಮಾನಿಟರ್ ಕೂಡ ಸ್ಲಿಮ್ ಆಗಿ ತಗೋಬಹುದು. ಇಲ್ಲಿ iCare ಅಂತ ಐತಿ ನೋಡ್ರಿ. ಸೊ ಇದು ಬೆನ್ಕ್ಯೂ ಮಾನಿಟರ್ ಇನ್ನೊಂದು ಮೇನ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದು ಯಾವಾಗ್ಲೂ iCare ಅಂತ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ iCare ಅಂತ ತೋರಿಸೈತಿ ನಿಮ್ಗೆ ಇಲ್ಲಿ. ಸೊ ಈ ಮಾನಿಟರ್ ನ ಯೂಸ್ ಮಾಡ್ತಾ ಇದ್ರೆ ನೀವು ಜಾಸ್ತಿ ಎಡಿಟ್ ಮಾಡ್ತಾ ಹೋದಂಗ ನಿಮ್ಗೆ ಇದು ಐಗೆ ಯಾವುದೇ ಎಫೆಕ್ಟ್ ಬೀಳಲ್ಲ. ಮತ್ತೆ ಬ್ಲೂ ಲೈಟ್ ಕೂಡ ಇದರ ಒಳಗೆ ಏನಿರ್ತೈತಿ, ಕಡಿಮೆ ಇರ್ತೈತಿ. ಇಲ್ಲಿ ನೋಡ್ರಿ, ಬ್ಲೂ ಲೈಟ್ ಕೂಡ ಕೊಟ್ಟಿರ್ತಾರಲ್ಲ. ಇಲ್ಲಿ ನೋಡ್ರಿ, ಲೋ ಬ್ಲೂ ಲೈಟ್ ಅಂತ ಕೊಟ್ಟಾರ. ಅಂದ್ರ ಇದೇನಾಗ್ತೈತ್ರಿ, ಬ್ಲೂ ಲೈಟ್ ನ ಲೋ ಆಗಿ ಬಿಡ್ತೈತಿ. ಸೊ ಬ್ಲೂ ಲೈಟ್ ಎಷ್ಟು ಜಾಸ್ತಿ ಬೀಳುತ್ತಲ್ರಿ ಅಷ್ಟು ನಮ್ ಕಣ್ಣಿಗೆ ಎಫೆಕ್ಟ್ ಬರ್ತೈತಿ. ಸೊ ಎಷ್ಟು ಕಡಿಮೆ ಇರ್ತೈತಲ್ಲ ಅಷ್ಟು ನಮ್ ಕಣ್ಣಿಗೆ ಎಫೆಕ್ಟ್ ಬೀಳಲ್ಲ. ಸೊ ಇದು ಕಣ್ಣಿನ ಕೂಡ ಏನಾಗ್ತೈತ್ರಿ, ಇದು ಕಣ್ಣಿಗೆ ಕೂಡ ಸೇಫ್ ಅಂತ ಇಲ್ಲಿ ಹೇಳ್ಯಾರ. ಆಮೇಲೆ ವೀಸಾ ವಾಲ್, ಇದನ್ನ ವಾಲಿಗೆ ಕೂಡ ನೀವು ಅಟ್ಯಾಚ್ಮೆಂಟ್ ಮಾಡಬಹುದು. ಇಲ್ಲಿ iCare ಅಂತ ಐತಿ. ಸೊ ಇದನ್ನ ನೀವ್ ಏನ್ ಮಾಡಬಹುದ್ರಿ, ಬಿಗಿನರ್ಸ್ ಲೆವೆಲ್ ಒಳಗ ಇದನ್ನ ಯೂಸ್ ಮಾಡಬಹುದು. ಇದ್ರದ್ದು RGB ಕಲರ್ 50% ಐತ್ರಿ. ಸೊ ನೀವು ಇನ್ನು RGB ಕಲರ್ 90%, 100% ಕೂಡ ಬರ್ತಾವ. ನಾನ್ ನಿಮ್ಗೆ ಅದು ಹೇಳ್ಕೊಡ್ತೇನೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬ್ರ್ಯಾಂಡ್ ಬೆನ್ಕ್ಯೂ. ನೀವು ಬೆನ್ಕ್ಯೂ ಒಳಗನ ಯೂಸ್ ಮಾಡ್ರಿ. ನಾ ಸಜೆಷನ್ ಮಾಡೋದು ಪರ್ಸನಲಿ ಸಜೆಷನ್, ಕಲರ್ ಕರೆಕ್ಷನ್, ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ನೀವು ಬೆನ್ಕ್ಯೂ ಮಾನಿಟರ್ ನ ತಗೋರಿ ಅಂತ ಹೇಳ್ತೇನೆ. ಸೊ ನಿಮ್ ಬಜೆಟ್ ತಕ್ಕಂಗ ನೀವು ಬೇರೆ ಮಾನಿಟರ್ ತಗೊಂಡ್ರು ಅದ ಏನ್ ಫೀಚರ್ಸ್ ಇರ್ಬೇಕು ಅನ್ನೋದು ಚೆಕ್ ಮಾಡ್ಕೊಂಡು ತಗೋರಿ. ನೋಡಿದ್ದೆ ಏನೈತಿದ್ರಿ, 24 ಇಂಚ್ ಅಂತ ಹೇಳಿನಿ. ಸೊ ರೆಸಲ್ಯೂಷನ್ HD. ಸೊ HD ರೆಸಲ್ಯೂಷನ್ ಇರೋದ ತಗೋರಿ. ಆಮೇಲೆ ಸ್ಕ್ರೀನ್ ಏನೈತಿ ನೋಡ್ರಿ, ಸ್ಕ್ರೀನ್ ಮ್ಯಾಟ್ ಅಂತ ಐತಿ. ಸೊ ಯಾರು ಫೋಟೋಗ್ರಾಫರ್ ಇದ್ರಲ್ಲ, ಮ್ಯಾಟ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ. ಸೊ ಇದೆಲ್ಲ ಏನೈತ್ರಿ, ಇದು ಫ್ಯೂಚರ್ ಐತಿ. ಇದು iCare ಕೂಡ ಐತಿ, ಇದು ಕಲರ್ ಕೂಡ ಐತಿ. ಆಮೇಲೆ ಇದು ನೋಡ್ರಿ, ಇದು ಏನೈತ್ರಿ, ನಿಮ್ಗೆ ಇಲ್ಲಿ ಪೋರ್ಟ್ಸ್ ಬರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ HDMI ಪೋರ್ಟ್ಸ್ 1 ಮತ್ತೆ 2 ಐತಿ. ನೀವು ಇದನ್ನ ಏನ್ ಮಾಡಬಹುದು, ಸೊ 3 ಪೋರ್ಟ್ ಕೊಟ್ಟಾರ ನಿಮ್ಗೆ. HDMI ಪೋರ್ಟ್ಸ್ 1, ಆಮೇಲೆ 2, ಆಮೇಲೆ 3. ಸೊ ಇದನ್ನ ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಬಟನ್ಸ್ ಅದಾವ. ನೀವು ಸೆಟ್ಟಿಂಗ್ ಕೂಡ ಮಾಡಬಹುದು. ಮತ್ತೆ ಸ್ಪೀಕರ್ ಕೂಡ ಐತಿ. ಇದಕ್ಕ ಇದೇನಾಗ್ತದ್ರಿ, ಸೌಂಡ್ ಕೂಡ ಐತಿ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೇನೆ, ನೆಕ್ಸ್ಟ್ ಈ ಮಾನಿಟರ್ ನೋಡ್ರಿ ನೀವು. ಸೊ ಬೆನ್ಕ್ಯೂ GW2790 ಅಂತ ಐತಿ. ಇದು 27 ಇಂಚಿಂದ ಐತ್ರಿ, ಅಂದ್ರೆ 27 ಇಂಚಿಂದ ಐತಿ. ಆವಾಗ್ಲೇ ನೀವು ಏನ್ ಮಾಡಿದ್ರಿ, 24 ಇಂಚಿಂದ ನೋಡಿದ್ರಿ. ಸೊ ಇವಾಗ ಏನೈತ್ರಿ, ಇದು 27 ಇಂಚಿಂದ ಐತಿ. ಇದು ಕೂಡ ಏನೈತ್ರಿ, HD ಐತಿ, ಮತ್ತೆ IPS ಮಾನಿಟರ್ ಐತಿ. ಸೊ ಇಲ್ಲಿ IPS ಅಂದ್ರೆ ಏನು, ಸೊ ಇನ್ನೊಂದ್ ತರ ಮಾನಿಟರ್ ಬರ್ತಾವ. IPS ಮತ್ತ CPS ಅಂತ ಮಾನಿಟರ್ ಬರ್ತಾವ. ಸೊ IPS ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವ ಮಾನಿಟರ್ ತಗೋಬೇಕು ಅನ್ನೋದು ತಿಳ್ಕೊರಿ. IPS ಅಂದ್ರೆ ಇದು ಸಾಫ್ಟ್ವೇರ್ ಬಗ್ಗೆ ಎಲ್ಲ ತಿಳ್ಕೊಬೇಕಾಗ್ತತಿ. ಸೊ ಆದ ಕಾರಣ ಏನ್ ನೋಡ್ರಿ, HD ಮಾತ್ರ ತಗೋಬೇಕು. HD ಒಂದ್ ನೆನ್ಪಿಟ್ಕೋ ಅಷ್ಟ.
ಆಮೇಲೆ ನೋಡಿ ಇದು 100 HZ ಐತಿ ಅಂದ್ರೆ 100 ಏನಾದ್ರು ಗಿಗಾ ಹರ್ಟ್ಸ್ ಅಂತ ಇರ್ತೈತ್ರಿ. ಆಮೇಲೆ 99% RGB ನೋಡ್ರಿ, ಅವಾಗ್ಲೇ ಏನೈತ್ರಿ ಇದು 50% RGB ಇತ್ತು, ಇಲ್ಲಿ ಏನೈತ್ರಿ 99% RGB ಐತಿ ಅಂತ ಅಂದ್ರೆ ಇದು ಗೇಮಿಂಗ್ ಮಾನಿಟರ್. ಸೊ ಇಲ್ಲಿ ಕಲರ್ಸ್ ಗಳು ಏನೇನ್ ಇರ್ತಾವಲ್ರಿ ಎಲ್ಲಾನು ಪ್ರಾಪರ್ ಕಲರ್ ಗಳ ನಿಮ್ಗೆ ಏನಾಗ್ತಾವ್ರಿ ಶೋ ಆಗ್ತಾವ. ಸೊ ಇಲ್ಲಿ ನೋಡ್ರಿ ಇಲ್ಲಿ 99% RGB ಅಂತ ಕೊಟ್ಟಾರ ಅವರು. ಸೊ ಇದ್ರೊಳಗೆ ಎಲ್ಲಾ ಕಲರ್ನು ಕರೆಕ್ಟ್ ಆಗಿ ಕಾಣ್ತಾವ ಅಂತ ಐತಿ. ಇದು ಕೂಡ ಏನಾಗ್ತೈತ್ರಿ ಐಕೇರ್ ಅಂತ ಐತಿ, ಇಲ್ಲಿ ನೋಡ್ರಿ ಐಕೇರ್ ಅಂತ ಕೊಟ್ಟಾರ. ಸೊ ಅದಾದ್ಮೇಲೆ HDMI ಪೋರ್ಟ್, ಡ್ಯುಯಲ್ HDMI ಪೋರ್ಟ್ ಅಂತ ಕೊಟ್ಟಾರ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ, ಇಲ್ಲಿ ಡ್ಯುಯಲ್ HDMI ಪೋರ್ಟ್ ಇರ್ತೈತಿ. ಸೊ ಇಲ್ಲಿ ನೋಡ್ರಿ ಇದು ಟಿಲ್ಟೇಬಲ್ ಐತಿ, ನೀವು ಹೈಟ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆಮೇಲೆ ನೋಡ್ರಿ ಹಿಂದ ಸೊ ಇದು ಪೋರ್ಟ್ ಇಲ್ಲಿ ಕೆಳಗಡೆ ಇರ್ತಾವ್ರಿ, ಕೆಳಗಡೆ ನೀವ್ ಏನ್ ಮಾಡ್ಬೋದು ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಫೋರ್ಟ್ಸ್ ಇರ್ತಾವ್ರಿ. ಆಮೇಲೆ ಇಲ್ಲಿ ನೋಡ್ರಿ 24 ಇಂಚ್, ಇಲ್ಲಿ 22.7 ಹೈಟಿಗೆ 24 ಇಂಚ್ ಅಂತ ಹೇಳಿ ಕೊಟ್ಟಾರ. ಸೊ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಯಾರ, ಇದು 27 ಇಂಚಿಂದ ಇಲ್ಲಿ ಕೊಟ್ಟಿರ್ತಾರ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗ ಇದು ಮತ್ತೇನ್ ಬೇಡ. ಸೊ ಇಲ್ಲಿ ನೋಡ್ರಿ ಇಲ್ಲಿ ನಿಮಗೆಲ್ಲ ಒಂದೇನೈತ್ರಿ ಮಾನಿಟರ್ ಸ್ಕ್ರೀನ್ ಮೇಲೆ ಕೊಟ್ಟಾರ್ರಿ. 100 GHz ರೇಟ್ ಐತ್ರಿ. ಆಮೇಲೆ 99% sRGB ವಿಸ ಐತಿ, ಐಕೇರ್ ಅಂತ ಐತಿ. ಸೊ ಈ ಮಾನಿಟರ್ ಕೂಡ ಏನ್ ಮಾಡ್ಬೋದ್ರಿ ನೀವು ಬೈ ಮಾಡ್ಬೋದು. ಇದ್ರ ರೇಟ್ ಎಷ್ಟೈತ್ರಿ ಇಲ್ಲಿ 11,498 ರೂಪಾಯಿ ಐತಿ. ಸೊ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಐತಿ. ಯಾರ್ಯಾರು ಲೋ ಬಜೆಟ್ ಒಳಗದಿರಿ ಇದನ್ನ ನೀವು ತಗೋಬಹುದು. ಸೊ ಇದು ಮೀಡಿಯಂ ಒಳಗೆ ತಗೋಬಹುದು. ಇದು ಹೈ ಕ್ವಾಲಿಟಿ ಒಳಗೆ ನಾನು ನಿಮ್ಗೆ ಇನ್ನು ಹೇಳ್ಕೊಡ್ತೇನೆ. ಸೊ ಇದನ್ನ ಏನ್ ಮಾಡ್ಬೋದ್ರಿ ನೀವು ಯೂಸ್ ಮಾಡ್ಬೋದು. ಇದು ಕೂಡ ಏನೈತ್ರಿ ಮ್ಯಾಟ್ ಐತಿ. ಸೊ ಇದು ಏನೈತ್ರಿ ಕಲರ್ 99% ಕಲರ್ ಐತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ ನೋಡ್ರಿ ಬೆನ್ಕ್ಯೂ PD ಅಂತ ಐತಿ. ಸೊ ಈ ಮಾನಿಟರ್ ಇವಾಗ ಯಾರ್ಯಾರಿಗೆ ಹೈ ಬಜೆಟ್ ಐತಿ ಸೊ ಅವರು ಇದನ್ನ ಬೆನ್ಕ್ಯೂ ಈ ಮಾನಿಟರ್ ನ ಯೂಸ್ ಮಾಡ್ಬೋದು. ಸರ್ ಯಾಕೆ ಎಲ್ಲಾನು ಬೆನ್ಕ್ಯೂ ಒಳಗ ಹೇಳ್ತಾ ಇದೀರಿ ಅಂತಂದ್ರೆ, ಸೊ ನೀವ್ ಯಾವ್ದೇ ಸಜೆಷನ್ ಮಾಡ್ರಿ, ನೀವು ಯಾವ್ದೇ ಫೋಟೋಗ್ರಾಫರ್ನ ಯಾವ್ದೇ ಎಡಿಟರ್ಗಳನ್ನ ನೀವು ಕೇಳಿ ನೋಡಿದ್ರೆ ಎಲ್ಲಾರು ಬೆನ್ಕ್ಯೂನ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರ ಬೆನ್ಕ್ಯೂ ಒಳಗ ಇರುವಂತ ಕಲರ್ ಯಾವ ಮಾನಿಟರ್ ಒಳಗೂ ನಿಮ್ಗೆ ಸಿಗಲ್ಲ. ಸೊ ಆದ ಕಾರಣ ಏನ್ ಮಾಡ್ರಿ ಬೆನ್ಕ್ಯೂನ ಯೂಸ್ ಮಾಡ್ರಿ. ಸೊ ಇದೇನೈತಿ ನೋಡ್ರಿ ಇಲ್ಲಿ 2K ಅಂತ ಐತಿ. ಸೊ ನಾನ್ ನಿಮ್ಗೆ ಅವಾಗಲೇ ಏನ್ ಹೇಳಿದ್ರೆ HD ಹೇಳಿದ್ದೆ. ಸೊ ಇವಾಗ ಏನೈತ್ರಿ ಇದು 2K ಮಾನಿಟರ್ ಒಳಗ 2K HD ಆಮೇಲೆ 4K ಕೂಡ ಬರ್ತೈತಿ. ಸೊ ಯಾರು ಗ್ರಾಫಿಕ್ಸ್ ಡಿಸೈನ್ ಮಾಡ್ತಿರ್ತೀರಿ, ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತೀರಿ, ಸೊ ಅವ್ರು 4K ರೆಸೊಲ್ಯೂಷನ್ ಇರೋದು ತಗೋಬಹುದು. ಯಾಕಂದ್ರೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೆ 4K ರೆಸೊಲ್ಯೂಷನ್ ಇರೋ ಮಾನಿಟರ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಆದ ಕಾರಣ ಇಲ್ಲಿ ಏನೈತ್ರಿ ಇದು 2K ಐತಿ. ಅದಾದ್ಮೇಲೆ ನೋಡ್ರಿ HDR ಅಂತ ಐತ್ರಿ. ಇದು 100% sRGB ಅಂತ ಐತಿ ನೋಡ್ರಿ, 100% ಕಲರ್ಸ್. ಇದ್ರೊಳಗ ನಿಮ್ಗೆ ಎಲ್ಲಾ ಕಲರ್ಸ್ ಕೂಡ ಸಿಗ್ತಾವ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಏನ್ ಮಾಡ್ಯಾರಿ ಕಲರ್ಸ್ ಕೊಟ್ಟಾರ. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ ನೋಡ್ರಿ 100% ರೆಕಾರ್ಡಿಂಗ್ ಐತ್ರಿ. ಆಮೇಲೆ ಏನೈತ್ರಿ ಪೆಂಟೋನ ವ್ಯಾಲಿಡೇಟ್ ಐತ್ರಿ. ಆಮೇಲೆ ಏನೈತ್ರಿ ಇದು ನೋಡ್ರಿ ಡೈಸ್ಕ್ಲೇನ, ಆಮೇಲೆ CAD ಮತ್ತೆ CAM. ಸೊ ಈ CAD ಮತ್ತೆ CAM ನಿಮ್ಗೆ ಅವಶ್ಯಕತೆ ಇರಲ್ಲ, ಇದನ್ನ ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅದಾದ್ಮೇಲೆ ಇದು ಕೂಡ ಐಕೇರ್ ಬರ್ತೈತಿ. ಸೊ ಇಲ್ಲಿ ನೀವು ನೋಡ್ಬೋದು ಮಾನಿಟರ್ ಕೂಡ ಆಟೋ ಫೈರೇಟ್ ಐತ್ರಿ. ಆಮೇಲೆ ನೋಡ್ರಿ USB ಪೋರ್ಟ್ ಕೂಡ ಇದ್ರಾಗ ಅದಾವ. HDMI ಡ್ಯುಯಲ್ ಪೋರ್ಟ್ಸ್ ಕೂಡ ಇದಕ್ಕೂ ಅದಾವ್ರಿ. ಮತ್ತೆ ಇದ್ರ ಇನ್ನೊಂದು ಬೆಸ್ಟ್ ಫ್ಯೂಚರ್ ಏನಪ್ಪಾ ಅಂದ್ರೆ ಇದು ಟಿಲ್ಟ್ ಆಗ್ತತ್ರಿ. ಇದು ಅಂದ್ರೆ ಇದನ್ನ ನೀವು ಪೋರ್ಟ್ರೇಟ್ ಕೂಡ ಮಾಡ್ಕೋಬಹುದು, ಹಾರಿಜೆಂಟಲಿ ಮತ್ತೆ ವರ್ಟಿಕಲಿ ಯೂಸ್ ಮಾಡ್ಬೋದು ನೀವು. ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಹಾರಿಜೆಂಟಲಿ ಮತ್ತೆ ಇದು ವರ್ಟಿಕಲ್ ಐತ್ರಿ. ಆಮೇಲೆ ನೀವು ಇದನ್ನ ಹಾರಿಜೆಂಟಲಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ HDMI ಪೋರ್ಟ್ಸ್ ಇಲ್ಲಿ ನಿಮ್ಗೆ ಕೊಟ್ಟಾರ ನೋಡ್ರಿ. HDMI ಪೋರ್ಟ್ಸ್ 2, USB ಪೋರ್ಟ್ಸ್ 4 ಅದಾವ್ರಿ. ಆಮೇಲೆ ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದು HDMI ಪೋರ್ಟ್ ಕೊಟ್ಟಾರ. ಸೊ ಆಮೇಲೆ ಇದೇನೈತ್ರಿ ಇದು CPU ಹಾಕೋದು ಇರ್ತದೆ. ಸೊ ಇನ್ನು ಈ ಮಾನಿಟರ್ ಕೂಡ ಏನ್ ಮಾಡ್ಬೋದ್ರಿ ತಗೋಬಹುದು. ಇಲ್ಲಿ ಕೆಳಗಡೆ ಫೀಚರ್ಸ್ ಅದಾವ, ನೀವೆಲ್ಲ ಈ ಫೀಚರ್ಸ್ ನ ಓದ್ಕೊಂಡು ಏನ್ ಮಾಡ್ಬೋದ್ರಿ ಮಾನಿಟರ್ ನ ಬೈ ಮಾಡ್ಬೋದು. ಸೊ ಈ ಮಾನಿಟರ್ ಕೂಡ ತಗೋಬಹುದು ನೀವು. ಈ ಮಾನಿಟರ್ ಹೈ ಬಜೆಟ್ ಇದ್ದವರು ಸೊ 2705Q ತಗೋಬಹುದು. ಅದಾದ್ಮೇಲೆ ಲೋ ಬಜೆಟ್ ಇರೋರು ಸೊ ಏನ್ ಮಾಡ್ಬೋದ್ರಿ ನೀವು ಇದನ್ನ 8250 ಐತಿ. ಇದು ಪೂರ್ತಿ ಲೋ ಬಜೆಟ್ ಐತಿ, ಇದನ್ನ ಕೂಡ ತಗೋಬಹುದು. ನಿಮ್ಗೆ ಇದ್ರೊಳಗೆ ಕೂಡ ಏನಾಗ್ತತ್ರಿ ಕಲರ್ ಕರೆಕ್ಷನ್ ನೀಟ್ ಆಗಿ ಆಗ್ತತಿ. ಸೊ ಅದಾದ್ಮೇಲೆ ಇನ್ನೊಂದ್ ಐತಿ, ಇದು ಏನಪ್ಪ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಆಮೇಲೆ ಇದು ಬೆಸ್ಟ್ ಮಾನಿಟರ್ ಅಂತ ನನಗ್ ಅನ್ಸತಿ. ಅಂದ್ರೆ ನನ್ ಪರ್ಸನಲಿ ನಾನು ನಿಮ್ಗೆ ಸಜೆಷನ್ ಮಾಡ್ತೀನಿ ನೋಡ್ರಿ. ಬೆನ್ಕ್ಯೂ Mobius ಅಂತ ಐತಿ 27 ಇಂಚ್. ಸೊ ನಾ ಏನಾದ್ರು ಯೂಸ್ ಮಾಡೋದಿದ್ರೆ ಇದನ್ನ ಯೂಸ್ ಮಾಡ್ತಿದ್ದೆ. ಸೊ ನಾನು ಇವಾಗ MSI ಒಳಗೆ ಯೂಸ್ ಮಾಡಕತ್ತೀನಿ. ಸೊ ಯಾಕೆ ನಾ MSI ಒಳಗೆ ಯೂಸ್ ಮಾಡತ್ತೆ ಅನ್ನೋದು ಕೂಡ ಹೇಳ್ತೀನಿ. ಬಟ್ ನೀವು ಯಾರು MSI ಯೂಸ್ ಮಾಡಕ್ ಹೋಗ್ಬೇಡ್ರಿ, ಬೆನ್ಕ್ಯೂನ ಯೂಸ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ನಾನು ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಆಗೋದಿದ್ರೆ ಬೆನ್ಕ್ಯೂಗೆ ನಾನು ಅಪ್ಡೇಟ್ ಆಗ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಏನೈತ್ರಿ 27 ಇಂಚ್ ಐತ್ರಿ. ನಿಮ್ಗೆ ಇದು ಮೀಡಿಯಂ ರೇಂಜ್ ಒಳಗ, ಮೀಡಿಯಂ ಯಾರ್ದ ಬಜೆಟ್ ಇರ್ತೈತಿ ಮೀಡಿಯಂ ರೇಂಜ್ ಒಳಗೆ ಇದನ್ನ ನೀವು ಯೂಸ್ ಮಾಡ್ಬೋದು. ಅದಾದ್ಮೇಲೆ ಏನೈತ್ರಿ ಫುಲ್ HD ರೆಸೊಲ್ಯೂಷನ್ ಐತಿ. ಇದು 2K ರೆಸೊಲ್ಯೂಷನ್ ಇಲ್ಲ, 4K ರೆಸೊಲ್ಯೂಷನ್ ಇಲ್ಲ, HD ರೆಸೊಲ್ಯೂಷನ್ ಐತಿ. ಸೊ ಫೋಟೋಶಾಪ್, ಫೋಟೋ ಎಡಿಟಿಂಗ್, ಗ್ರಾಫಿಕ್ ಎಡಿಟರ್ಸ್ ಗಳಿಗೆ HD ಇನಫ್ ಆಗ್ತತಿ. ಸೊ ಯಾರಾದ್ರೂ ಪ್ರೀಮಿಯಂ ಪ್ರೋ ಆಮೇಲೆ ನೀವು ವಿಡಿಯೋ ಎಡಿಟರ್ ಗಳಾಗಿದ್ರೆ 4K ರೆಸೊಲ್ಯೂಷನ್ ನೀವು ತಗೋಬೇಕಾದ್ರೆ. ಇದು ನೋಡ್ರಿ HDR ಗೇಮಿಂಗ್ ಮಾನಿಟರ್ ಐತಿ. ಸೊ ಗೇಮಿಂಗ್ ಮಾನಿಟರ್ ಐತೆ ಅಂತ ಗೇಮ್ ಆಡೋರಿಗೆ ಅಷ್ಟೇ ಯೂಸ್ ಆಗ್ತದೆ ಅಂತೇನಿಲ್ಲ. ಇದು ನಮ್ಗ ಫೋಟೋಗ್ರಾಫರ್ಸ್ ಗಳಿಗೆ ಆಮೇಲೆ ಫೋಟೋ ಎಡಿಟರ್ಸ್ ಗಳಿಗೆ ಇದು ತುಂಬಾನೇ ಯೂಸ್ ಆಗ್ತತಿ. ಅದಾದ್ಮೇಲೆ ನೋಡ್ರಿ ಇದ್ರದ ಪವರ್ ಎಷ್ಟೈತ್ರಿ 165 GHz ಅಂತ ಐತಿ. ಸೊ ಇವೆಲ್ಲ ಏನಿದ್ದು ರೀ 100 ಇದ್ದು ಅಂದ್ರೆ 100 ಇದ್ದು 1 ms ಅಂತ ಐತಿ MPR. ಸೊ ಅದಾದ್ಮೇಲೆ ನೋಡ್ರಿ ಇಲ್ಲಿ ಸ್ನೈಕ್ ಪ್ರೀಮಿಯಂ ಅಂತ ಐತಿ. ಆಮೇಲೆ ಇದ್ರದ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೋದ್ರಿಲ್ಲ ನೀವು ಇದನ್ನ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಹೈಟ್ ಬೇಕು ಅದನ್ನ ಅಡ್ಜಸ್ಟ್ ಮಾಡಿ ತಗೋಬಹುದು. ಅದಾದ್ಮೇಲೆ 99% sRGB ಅಂತ ಐತ್ರಿ. ಇದೇ ನೋಡ್ರಿ ಬೆಜಲ್ ಲೆಸ್ ಬ್ಲಾಕ್ ಅಂತ ಐತಿ. ಸೊ ಇದು ಕಲರ್ ನಿಮ್ಗೆ ಏನಾಗ್ತೈತ್ರಿ ಇಂಪಾರ್ಟೆಂಟ್ ಆಗಲ್ಲ. ನೀವು ಒಳಗಿರೋ ಫ್ಯೂಚರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾವ ಅದನ್ನ ಮಾತ್ರ ನೀವು ನೋಡ್ಕೋಬಹುದ್ರಿ. HDMI ಪೋರ್ಟ್ ಕೂಡ ಐತಿ. ಇದಕ್ಕ DP ಡಾರ್ಕ್ ಗ್ರೇ ಐತಿ.
ಇದು ಎಷ್ಟೈತ್ರಿ ರೇಟ್ 19,000 ಐತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇದ್ರ ಫೀಚರ್ಸ್ ನಿಮ್ಗೆ ಎಕ್ಸ್ಟ್ರಾ ನಾನು ನಿಮ್ಗೆಲ್ಲ ಹೇಳ್ತೀನಿ. ಇಲ್ಲಿ ನೋಡ್ರಿ 2x2 ಇದ್ರ ಸ್ಪೀಕರ್ ಕೂಡ ಅದಾವ ಕೆಳಗಡೆ. ಇಲ್ಲಿ ನೋಡ್ರಿ ಇದ್ರದ್ದು ಎಷ್ಟೈತ್ರಿ 27 ಇಂಚ್ ಐತಿ. ಆಮೇಲೆ ನೀವು ಫೋರ್ಸ್ ಅದಾವ. ಇದು ಗೇಮಿಂಗ್ ಮಾನಿಟರ್. ಸೊ ಇಲ್ಲಿ ನೋಡ್ರಿ ಕಲರ್ಸ್ ಕೂಡ ಎಲ್ಲ ತೋರ್ಸ್ಯಾರ ಅವರು. ಇಲ್ಲಿ ನೋಡ್ರಿ ಕಲರ್ಸ್ ಕೂಡ ಎಲ್ಲ ತೋರ್ಸ್ಯಾರ ಅವರು. ಅದಾದ್ಮೇಲೆ ಇದು 27 ಇಂಚ್ ಐತ್ರಿ. ಆಮೇಲೆ ನೀವು ಏನ್ ಮಾಡ್ಬೋದ್ರಿ ನೋಡ್ರಿ ಇಲ್ಲಿ 4K ಇದೆ ರೆಸೊಲ್ಯೂಷನ್. ಇದ ಮಾನಿಟರ್ ಒಳಗ 4K ರೆಸೊಲ್ಯೂಷನ್ ತಗೊಂಡ್ರ 32 ಇಂಚಿಂದ ಐತ್ರಿ ನೋಡ್ರಿ. 4K ರೆಸೊಲ್ಯೂಷನ್ ಒಳಗ 144 ನಿಮ್ಗ ಗಿಗಾಟ್ಸ್ ಅಂತ ಬರ್ತೈತಿ. ಸೊ ಅದ್ರ ಬ್ರ್ಯಾಂಡ್ ಬಂದ್ಬಿಟ್ಟ ಬೆನ್ಕ್ಯೂ 27 ಇಂಚ್. ಸೊ ಇದನ್ನೆಲ್ಲ ಏನ ಹೇಳಿನ್ರಿ. ಅದ್ರ ಫ್ಯೂಚರ್ಸ್ ಕೂಡ ಇಲ್ಲ ಅದಾವ. ನಿಮ್ ಎಕ್ಸ್ಟ್ರಾ ಫ್ಯೂಚರ್ಸ್ ಏನಾದ್ರು ಬೇಕಾದ್ರೂ ಕೂಡ ಇಲ್ಲಿ ಏನ್ ಮಾಡ್ಬೋದ್ರಿ, ಇಲ್ಲೆಲ್ಲ ಅವನ್ನ ರೀಡ್ ಮಾಡಿ ನೀವು ಮಾನಿಟರ್ ಕೂಡ ತಗೋಬಹುದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಈ ರೀತಿಯಾಗಿ ನೀವು ಯಾವ ಮಾನಿಟರ್ ಕೂಡ ಯೂಸ್ ಮಾಡಬಹುದು. ಯಾವ ಮಾನಿಟರ್ ಬೇಕಾದ್ರೂ ತಗೋಬಹುದು. HP ತಗೋರಿ, ಡೆಲ್ ತಗೋರಿ. ಆಮೇಲೆ ಏನ್ ಮಾಡ್ರಿ ಜೆಬ್ರಾನಿಕ್ಸ್ ಇವಾಗ ಲೋ ಬಜೆಟ್ ಒಳಗೆ ಬರ್ತಾವ, ಜೆಬ್ರಾನಿಕ್ಸ್ ತಗೋರಿ. MSI ಕೂಡ ತಗೋರಿ. ಸೊ ಎಲ್ಲಾ ಮಾನಿಟರ್ ಒಳಗೆ ನೀವು ಏನ್ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಸೊ ಅದು sRGB ನ ಅಥವಾ ಓನ್ಲಿ RGB ನ ಅಂತ ನೋಡ್ಬೇಕು. sRGB ಇದ್ರೆ ಅದನ್ನ ತಗೋರಿ. ಸೊ ಮತ್ತೆ ಅದು sRGB ಅದ್ರಾಗ ಎಷ್ಟು ಪರ್ಸೆಂಟ್ ಐತಿ, 50% ಐತಾ ಅಥವಾ 99% ಐತಾ, 100% ಐತಾ ಅನ್ನೋದು ನೋಡ್ಬೇಕು. ಮತ್ತೆ ಇನ್ನೊಂದು ಮೇನ್ ಆಗಿ ಏನಪ್ಪಾ ಅಂದ್ರೆ ಮಾನಿಟರ್ HD ಐತಾ ಆರ್ 4K ಐತಾ 2K ಐತಾ ಅಂತ ನೋಡ್ಬೇಕು. ಅಂದ್ರೆ HD ಇದ್ರೆ ಫೋಟೋಗ್ರಾಫರ್ಸ್ ಗಳಿಗೆ, ಫೋಟೋ ಎಡಿಟರ್ ಗಳಿಗೆ ಯೂಸ್ ಆಗ್ತೈತಿ. 2K ಇದ್ರೆ ಯಾರು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ರಂದ್ರ ಮತ್ತ ಗ್ರಾಫಿಕ್ಸ್ ವಿಡಿಯೋ ಎಡಿಟಿಂಗ್ ಮಾಡ್ತಿರಂದ್ರ VFX ಆಫ್ಟರ್ ಎಫೆಕ್ಟ್ ಎಲ್ಲ ಯೂಸ್ ಮಾಡ್ತಿರಂದ್ರ ಅವ್ರಿಗೆ 2K ಯೂಸ್ ಆಗ್ತೈತಿ. ಆಮೇಲೆ 4K ಯಾರಾದ್ರೂ ಫಿಲ್ಮ್ ಮೇಕರ್ ಇದ್ರಂದ್ರ, ಶಾರ್ಟ್ ಫಿಲ್ಮ್ ಮೇಕರ್ ಇದ್ರಂದ್ರ ಅವ್ರಿಗೆ ಏನಾಗ್ತೈತ್ರಿ 4K ಮಾನಿಟರ್ ಯೂಸ್ ಆಗ್ತೈತಿ. ಆಮೇಲೆ ಇಂಚ್ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ನೀವು ಎಷ್ಟು ಮಾನಿಟರ್ ನ ಚಿಕ್ಕದ್ ತಗೋತಿರಲ್ಲ ಸೊ ಅಷ್ಟು ನಿಮ್ಗೆ ಏನಾಗ್ತೈತ್ರಿ ಅದು ಕಾಂಪ್ರೆಸ್ ಆಗಿ ಸಿಗ್ತೈತಿ. ನೀವು ಎಷ್ಟು ದೊಡ್ಡದ್ ತಗೋತಿರಲ್ಲ ಅಷ್ಟು ಲೆಂತ್ ಆಗಿ ನಿಮ್ಗೆ ಏನಾಗ್ತಾವ್ರಿ, ನೀವು ಎಡಿಟಿಂಗ್ ಮಾಡೋದು ಏನಾದ್ರೂ ಫೀಚರ್ಸ್ ಇರ್ತಾವಲ್ಲ ಎಕ್ಸ್ಟ್ರಾ ಸಿಗ್ತಾವ. ಸೊ ನೀವು ಎಷ್ಟು ಚಿಕ್ಕದ್ ತಗೋತೀರಿ ನಿಮ್ಗೆ ಅಷ್ಟು ಚಿಕ್ಕದ್ ಕಾಣತೈತಿ. ಎಷ್ಟು ದೊಡ್ಡದ್ ತಗೋತಿಲ್ಲ ನಿಮ್ಗೆ ಫೋಟೋ ಎಡಿಟಿಂಗ್ ಒಳಗ ಅಷ್ಟು ದೊಡ್ಡದ ಸ್ಕ್ರೀನ್ ನಿಮ್ಗೆ ಕಂಡ್ರೆ ನೀವು ಕರೆಕ್ಟ್ ಆಗಿ ನೀಟಾಗಿ ಏನ್ ಮಾಡ್ಬೋದ್ರಿ ಎಡಿಟ್ ಕೂಡ ಮಾಡಬಹುದು. ಇವಾಗ HDMI ಪೋರ್ಟ್ಸ್ ಅಂತ ಎಲ್ಲಾಕು ಡಬಲ್ HDMI ಪೋರ್ಟ್ಸ್ ಕೊಟ್ಟಾರ. ಸೊ ನೀವು ಸಿಂಗಲ್ ತಗೊಂಡ್ರು ಓಕೆ, ಡಬಲ್ ತಗೊಂಡ್ರು ಓಕೆ. HDMI ಪೋರ್ಟ್ಸ್ ಏನಾಗ್ತೈತ್ರಿ ಬಹಳ ಏನಾಗಲ್ಲ, ಇಂಪಾರ್ಟೆಂಟ್ ಆಗಲ್ಲ. ಮತ್ತ ಕೆಲವೊಂದು ಮಾನಿಟರ್ ಗಳಿಗೆ USB ಪೋರ್ಟ್ ಏನಿರ್ತಾವ್ರಿ ಅದಕ್ಕೆ ಕೊಟ್ಟಿರ್ತಾರ. ನೀವು CPU ಒಳಗೆ ಆಲ್ರೆಡಿ USB ಪೋರ್ಟ್ ನ ಯೂಸ್ ಮಾಡ್ತಿರ್ತೀರಿ. ಸೊ USB ಪೋರ್ಟ್ ನಿಮ್ಗೆ ಅಷ್ಟೊಂದ ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ಸ್ಕ್ರೀನ್ ಯಾವಾಗ್ಲೂ ಏನಿರ್ಬೇಕ್ರಿ HD ಇರಬೇಕು, ಬ್ಲಾಕ್ ಇರಬೇಕು. ಬ್ಲಾಕ್ ಇದ್ರೆ ಏನಾಗ್ತೈತ್ರಿ ನಿಮ್ಗ ಏನಾಗ್ತಾವ ನೀವು ಎಡಿಟ್ ಮಾಡೋದು ಏನಾಗ್ತೈತ್ರಿ ಎದ್ದು ಕಾಣುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಈ ರೀತಿಯಾಗಿ ನೀವು ಯಾವ ಮಾನಿಟರ್ ಬೇಕಾದ್ರೂ ಯೂಸ್ ಮಾಡ್ರಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಅದ್ರೊಳಗಿರೋ ಫ್ಯೂಚರ್ಸ್ ನ ಸರಿಯಾಗಿ ನೋಡ್ರಿ. ಸರಿಯಾಗಿ ನೋಡಿ ನೀವು ಒಂದ್ ಯಾವುದೇ ಮಾನಿಟರ್ ನ ಕೂಡ ಬೈ ಮಾಡಬಹುದು. ನಾನ್ ನಿಮ್ಗೆ ಪರ್ಸನಲಿ ಸಜೆಷನ್ ಏನ್ ಮಾಡುದಪ್ಪ ಅಂದ್ರೆ ಫೋಟೋಗ್ರಾಫರ್ಗಳು, ಫೋಟೋ ಎಡಿಟರ್ಗಳು ಯಾರೇ ಇದ್ರು ಬೆನ್ಕ್ಯೂ ಮಾನಿಟರ್ ಯೂಸ್ ಮಾಡ್ತೀವಿ ಅಂತ ನಾನ್ ನಿಮ್ಗೆ ಹೇಳಿನಿ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸ್ತಾಗದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೋಸ್ಕರ ನಾ ವಿಡಿಯೋಸ್ ಮಾಡಿ, ನೀವು ಯಾವ ವಿಡಿಯೋ ಕೇಳ್ತೀರಿ ಆ ವಿಡಿಯೋ ಮಾಡಿ ಹಾಕ್ತಾ ಇದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ. ಹಂಗ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.